ನಾನು ಲಿಂಗಾಯತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿತ್ಯಾನಂದನಿಗೆ ಏನಾಗಿದೆ ಅನ್ನೋದು ನಿಜಕ್ಕೂ ನಮಗೆ ಅರ್ಥ ಆಗ್ತಿಲ್ಲ. ಒಂದು ಸಣ್ಣ ಸ್ಟೇಟ್ಮೆಂಟ್ನಿಂದ ಇಡೀ ವಿವಾದವನ್ನು ಕೊನೆಗೊಳಿಸಬಹುದಾಗಿತ್ತು. ನನಗೂ ಮಹಾಲಿಂಗೇಶ್ವರ ಮಠಕ್ಕೂ ಸಂಬಂಧ ಇಲ್ಲ, ಇನ್ನು ಯಾವ ಕಾರಣಕ್ಕೂ ನಾನು ಆ ಮಠದ ವಿಷಯಕ್ಕೆ ಹೋಗೋದಿಲ್ಲ ಅನ್ನುವಂಥ ಒಂದು ಸಣ್ಣ ಹೇಳಿಕೆಯನ್ನು ನೀಡಿಬಿಟ್ಟಿದ್ರೆ ಖಂಡಿತವಾಗಿಯೂ ವಿವಾದ ಇಲ್ಲಿಗೆ ಕೊನೆಯಾಗಿ ಹೋಗ್ತಾ ಇತ್ತು. ಆದರೆ ನಿತ್ಯಾನಂದ ಯಾಕೋ ಆತನ ಬಾಯಿಂದ ಬರ್ತಾ ಇರುವಂಥ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಏನೋ ಮಾಡಬಾರದನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದಾನೆ ಅಂತ ಬಹುಶಃ ಮಧುರೈ ಆಧೀನಂನ ವಿಷಯದಲ್ಲಿ ಆತ ಮಾಡಿದ್ದನ್ನೇ ಇಲ್ಲಿ ಕೂಡ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಮ್ಮ ಜೊತೆ ನಮ್ಮ ಶಿವಮೊಗ್ಗ ಸ್ಟುಡಿಯೋಯಿಂದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಬೆಕ್ಕಿನ ಕಲ್ಮಠ ಇವರು ನೇರ ಪ್ರಸಾರದಲ್ಲಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ. ಸ್ವಾಮಿಗಳೇ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು ಈ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ? ಹೇಳಿ. ದುರದೃಷ್ಟಕರ ಅಂತ ಹೇಳಬೇಕಾಗ್ತದೆ. ಈ ಥರದಲ್ಲಿ ಏಕೆ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೋ ಏನೋ ತುಂಬ ಬೇಸರ ಆಗುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ಮೇಲಿಂದ ಮೇಲೆ ಬರ್ತಾ ಇರೋದ್ರಿಂದ ಜನರ ನಂಬಿಕೆ, ಧಾರ್ಮಿಕ ಭಾವನೆಗಳ ಮೇಲೆ ಒಂದು ರೀತಿ ಆಘಾತ ಉಂಟು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದು ತುಂಬ ವಿಷಾದನೀಯ. ಮಹಾಲಿಂಗಪುರದ ಮಠ ತುಂಬ ಪ್ರಾಚೀನ ಮತ್ತು ಭವ್ಯವಾದ ಶರಣ ಪರಂಪರೆಯನ್ನು ಹೊಂದಿದಂಥ ಮಠ ಅದು. ಆ ಮಠದ ಉತ್ತರಾಧಿಕಾರಿ ವಿವಾದ ಯಾವುದೋ ಒಂದು ಸಾಮಾನ್ಯ ಜನರ ಸಾಮಾನ್ಯ ಮಾತಿನ ಸಂದರ್ಭದ ಘಟನೆಗಳನ್ನು ಆಧರಿಸಿ ಇಷ್ಟೆಲ್ಲ ಅನಾಹುತಕಾರಿ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅಂತನ್ನುವಂಥದ್ದು ನಿಜಕ್ಕೂ ವಿಷಾದನೀಯ. ಇಂತಹ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇರೋದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಮಠಗಳು ಧಾರ್ಮಿಕ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಹಲವಾರು ಏರುಪೇರುಗಳ ಮಧ್ಯದಲ್ಲಿಯೂ ಕೂಡ ಮಠಮಾನ್ಯಗಳು ತಮ್ಮ ಸಮಾಜ ಸೇವಾಪರ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು, ಭದ್ರಗೊಳಿಸ್ತಕ್ಕಂಥದ್ದು, ಜನರ ಭಾವನೆಗಳನ್ನು ಕೆರಳಿಸದೆ ಅರಳಿಸುವಂತಹ ಮನೋಭಾವವನ್ನು ರೂಢಿಸಿಕೊಳ್ಬೇಕಾದ್ದು ಇವತ್ತು ಬಹಳ ತುರ್ತಾಗಿದೆ. ಇಂತಹ ದಿನಗಳಲ್ಲಿ ಮಹಾಲಿಂಗಪುರ ಮಠದ ಉತ್ತರಾಧಿಕಾರದ ವಿವಾದ ಸೃಷ್ಟಿಯಾಗಿರೋದು ನಿಜಕ್ಕೂ ದುರಂತ ಅಂತ ಹೇಳಬೇಕು. ಇವತ್ತು ಬೆಳಗ್ಗೆ ನಿತ್ಯಾನಂದ ನಿತ್ಯಾನಂದ ಹೇಳಿರುವಂಥದ್ದು ನಾನು ಕೂಡ ಲಿಂಗಾಯತ ಅನ್ನುವಂಥದ್ದು, ಅಂಥದ್ದೊಂದು ಹೇಳಿಕೆ ಕೊಡುವ ಮೂಲಕ ಮಹಾಲಿಂಗೇಶ್ವರ ಮಠದ ಮೇಲೆ ನಿತ್ಯಾನಂದ ಹಕ್ಕು ಸ್ಥಾಪನೆ ಮಾಡುವಂಥ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾನ ಅನ್ನುವಂಥ ಸಂಶಯ ಸಹಜವಾಗಿ ಬರೋ ಹಾಗಾಗಿದೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು, ಲಿಂಗಾಯತ ಅನ್ನುವಂಥದ್ದು ಕೇವಲ ಸ್ವಯಂ ಘೋಷಣೆಯಿಂದ ಆಗುವಂಥದ್ದಲ್ಲ. ಲಿಂಗಾಯತ ಅನ್ನುವಂಥದ್ದು ಕೇವಲ ಹುಟ್ಟಿನಿಂದಲೂ ಕೂಡ ಬರುವಂಥದ್ದಲ್ಲ. ಲಿಂಗಾಯತ ಅನ್ನುವಂಥದ್ದು ಆ ಧರ್ಮದ ಸಂಸ್ಕಾರವನ್ನು ಪಡ್ಕೊಂಡಾಗ ಮಾತ್ರ ಆತ ಲಿಂಗಾಯತ ಆಗ್ತಾನೆ ಹೊರತು ಬೇರೆ ಇನ್ಯಾವ ಕಾರಣದಿಂದಲೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ನಿತ್ಯಾನಂದ ಯಾವ ಕಾರಣಕ್ಕೂ ಲಿಂಗಾಯತ ಅಲ್ಲ. ಲಿಂಗಾಯತ ಅಲ್ಲದೆ ಇರುವಂತಹ ವ್ಯಕ್ತಿ ಲಿಂಗಾಯತ ಧರ್ಮದ ಪರಂಪರೆಯ ಒಂದು ಮಠಕ್ಕೆ ಉತ್ತರಾಧಿಕಾರಿಯಾಗಲು ಯಾವ ಕಾರಣದಿಂದಲೂ ಅರ್ಹನಲ್ಲ. ಆ ದೃಷ್ಟಿಯಿಂದ ಈ ರೀತಿಯಲ್ಲಿ ಅವರ ದುರಾಲೋಚನೆಯೇ ಇಲ್ಲಿ ಕಾರಣ ಆಗಿದೆ. ಇದಕ್ಕೆ ಯಾವುದೇ ಪ್ರಲೋಭನೆಗೆ ಒಳಗಾಗಿ ಈ ಮಹಾಲಿಂಗಪುರದ ಹಿರಿಯ ಸ್ವಾಮಿಗಳವರು ಮಾಡಿದ ಮಾತಿನ ದುರುಪಯೋಗವನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆ ದೃಷ್ಟಿಯಿಂದ ಇದು ಯಾವ ಕಾರಣಕ್ಕೂ ಕೂಡ ಸ್ವೀಕಾರಾರ್ಹ ಅಲ್ಲ, ಮತ್ತೆ ಅತ್ಯಂತ ಖಂಡನಾರ್ಹವಾದಂತಹ ಸಂಗತಿ. ಅವರು ಲಿಂಗಾಯತರೇ ಅಲ್ಲ. ಲಿಂಗಾಯತ ಅಲ್ಲ ಅಂದ ಮೇಲೆ ಲಿಂಗಾಯತನಲ್ಲದವರಿಗೆ ಲಿಂಗಾಯತ ಮಠಕ್ಕೆ ಉತ್ತರಾಧಿಕಾರಿ ಆಗೋ ಅರ್ಹತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇದನ್ನು ನಾವು ಖಂಡಿಸ್ತೇವೆ. ಇದಕ್ಕೆ ಯಾವ ಕಾರಣಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು, ಕೊಡಲಾಗುವುದಿಲ್ಲ. ಖಂಡಿತವಾಗ್ಲೂ ಸ್ವಾಮೀಜಿ. ಆದರೆ ನಿತ್ಯಾನಂದ ತನ್ನ ಹೇಳಿಕೆಯೊಂದರಲ್ಲಿ ಹೇಳ್ತಾನೆ, ಮಹಾಲಿಂಗೇಶ್ವರ ಮಠ ಲೀಗಲಿ ಸ್ಪಿರಿಚುವಲ್ ಸಿಸ್ಟರ್ ಕನ್ಸರ್ನ್ ಆಫ್ ಧ್ಯಾನಪೀಠಂ ಅನ್ನುವಂಥ ಒಂದು ಮಾತು ಬರುತ್ತೆ. ಇದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಾಗದ ಪತ್ರಗಳಾಗಿ ಹೋಗಿದೆಯಾ ಅನ್ನುವಂಥ ಸಂಶಯ ಬರುವಂಥದ್ದು. ಅದು ಸಹಜವಾಗಿ ವೀರಶೈವ ಸಮುದಾಯವನ್ನು ಕೆರಳಿಸಿದೆ. ಹೋರಾಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಗೆ ತಮ್ಮದೇನಾದ್ರು ಮಾರ್ಗದರ್ಶನ ಇದೆಯಾ? ಹೌದು, ಖಂಡಿತ ಇಂಥದಕ್ಕೆ ಖಂಡಿತ ಅವಕಾಶ ಕೊಡಬಾರ್ದು. ನಾವೆಲ್ಲರೂ ಸಂಘಟಿತರಾಗಿ ಮತ್ತೆ ಸಂಘಟನೆ ಮೂಲಕನೇ ನಾವು ಇದನ್ನ ವಿರೋಧಿಸಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಇದಕ್ಕೇನಾದ್ರೂ ನಾವು ಅವಕಾಶ ಕೊಟ್ರೆ ನಮ್ಮ ಮಠ ಪರಂಪರೆಯ ಇತಿಹಾಸಕ್ಕೇ ಒಂದು ಕಪ್ಪು ಚುಕ್ಕಿ ಆಗ್ತದೆ, ಒಂದು ಕಲಂಕ ಉಂಟಾಗ್ತದೆ, ಮತ್ತೆ ಅದಕ್ಕೆ ಪರಂಪರೆಗೆ ಧಕ್ಕೆ ತಂದಂತೆ ಆಗ್ತದೆ. ಇದಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ಅವಕಾಶ ಕೊಡಬಾರ್ದು. ಆ ದಿಸೆಯಲ್ಲಿ ನಾವು ಕೂಡ ಇಂಥ ಹೋರಾಟವನ್ನು ಬೆಂಬಲಿಸ್ತೇವೆ. ಮತ್ತೆ ಸಂಘಟಿತವಾಗಿ ನಾವೆಲ್ಲರೂ ಕೂಡಿ ಇದನ್ನು ವಿರೋಧಿಸ್ತೇವೆ. ಸ್ವಾಮೀಜಿ,
ಶರಣಾರ್ಥಿ ದಯಾನಂದ ಸ್ವಾಮಿಗಳು ಮಾತಾಡಿದ್ರು. ದಯಾನಂದ ಸ್ವಾಮಿಗಳು ಕೇಳಿಸ್ತಾ ಇದೆಯಪ್ಪ? ಹಾ ಹೇಳಿ ಶರಣು. ಶರಣಾರ್ಥಿ ನೋಡಿ, ಕೇಳಿಸ್ತದೆ ಹೇಳಿ. ಈಗ ನಿನ್ನೆವರೆಗಿದ್ದು ಶರಣಾರ್ಥಿ ಈಗ ನಿನ್ನೆವರೆಗಿದ್ದ ತಮಾಷೆ ಬೇರೆ. ಕೇವಲ ಮಹಾಲಿಂಗಪುರ ಮಠಕ್ಕಷ್ಟೇ ಮೀಸಲಾಗಿತ್ತು. ಈಗ ನಾನು ಲಿಂಗಾಯತ ಅನ್ನುವುದರ ಮೂಲಕ ಇಡೀ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಪರಂಪರೆಯನ್ನು ಕೆಣಕಿದ್ದಾನೆ. ಮಠಕ್ಕೊಂದೇ ಅಷ್ಟೇ ಆಗಲಿಲ್ಲ. ಈಗ ಇಲ್ಲಿ ಒಂದು ಹೊಸ ಹುಚ್ಚುತನ ಹೇಳ್ತಾ ಇದ್ದಾನೆ. ತಮಿಳುನಾಡಿನಲ್ಲಿ ಏನು ಶೈವ ವೇಲ ಇದ್ದಾರೆ, ಆ ಶೈವವೇ ಕರ್ನಾಟಕದ ಲಿಂಗಾಯತ ಅಂತ ಹೇಳಿ ಈ ನಮ್ಮ ಧರ್ಮದ ಸಂವಿಧಾನಕ್ಕೆ ಕೈ ಹೆಚ್ಚಿದ್ದಾನೆ ಅವನೀಗ. ಇದು ಕೇವಲ ಮಠದ ಪ್ರಶ್ನೆ, ಇನ್ನೊಂದು ಬೇರೆ ಚರ್ಚೆ ಅಲ್ಲ. ಲಿಂಗಾಯತ ಧರ್ಮ, ವೀರಶೈವ ಧರ್ಮದ ಸಂವಿಧಾನ ಏನಿದೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ರಿಲಿಜಿಯನ್, ಅದರ ಬಗ್ಗೆನೇ ಇವನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ಬಂದಿದ್ದಾನೆ. ಶೈವವೇ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ ಹೇಳುವಂಥದ್ದು. ಇದರ ಬಗ್ಗೆ ಇಡೀ ನಮ್ಮ ಧರ್ಮಗುರುಗಳು, ಮಠಪೀಠಾಧೀಶರು ಕೂಡ ಇವತ್ತು ಸಮಗ್ರವಾದಂಥ ಒಂದು ಎಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಾಗ್ತದೆ. ಎಲ್ಲಿಂದಲೋ ಬಂದಿರತಕ್ಕಂಥ ಲಿಂಗಾಯತ ಧರ್ಮ ಸಂವಿಧಾನದ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ ABCD ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ತಾನು ಈ ಲಿಂಗಾಯತ ಧರ್ಮವನ್ನೇ ಬುಡಕ್ಕೆ ಕೈ ಹಚ್ಚಿರುವಾಗ ನಮ್ಮ ಮಠಪೀಠಾಧಿಪತಿಗಳು ಈ ಸಂದರ್ಭದಲ್ಲಿ ಯಾವ ರೀತಿ ನಾವು ಜವಾಬ್ದಾರಿ ತಗೊಂಡು ಅವ್ರ ಜೊತೆ ವರ್ತಿಸಬೇಕು. ಈಗ ಯುವಕರು ರೊಚ್ಚಿಗೆದ್ದಿದ್ದಾರೆ, ಹೋರಾಟ ಮಾಡ್ತಾರೆ, ಅವನ ಕರ್ನಾಟಕ ಬಿಟ್ಟು ಓಡಿಸೋ ಮಾತು ಬೇರೆ. ಇವತ್ತು ನಾನು ಲಿಂಗಾಯತ ಅಂತ ವ್ಯಂಗ್ಯವಾಗಿ ಅವ್ರ ಹೇಳಿಕೆ ತಾವು ಗಮನಿಸಿ. ಮತ್ತೊಮ್ಮೆ ಎಲ್ಲ ಪೂಜೆ ಮಠಾಧಿಪತಿಗಳು ಅವನ ಹೇಳಿಕೆಯನ್ನು ತಾವು ಗಮನಿಸಬೇಕು. ಇವತ್ತು ಅವನು ಹೇಳಿರೋದು ಒಂಥರ ಹುಚ್ಚುತನದಿಂದ, ನಾವು ಈ ವೀರಶೈವರ ಮಠಕ್ಕೆ ಏನು ನಾವು ಸವಾಲು ಹಾಕಿದ್ರು ನಾನು ಉತ್ತರ ಕೊಡಲ್ಲ, ನಾನು ಯಾರು ಕೇರೆ ಮಾಡಲ್ಲ, ಅವ್ರು ಎಷ್ಟೇ ಬಬ್ಬೆ ಹೊಡೆದ್ರು ನಾನು ಉತ್ತರ ಕೊಡಲ್ಲ ಅಂತಕ್ಕಂಥ ಹುಚ್ಚು ಅಹಂಕಾರದ ಒಂಥರ ದುಷ್ಟತನದಲ್ಲಿ, ದುರಹಂಕಾರದಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ. ಇಂಥ ಒಬ್ಬ ನಿತ್ಯಾನಂದನ ಬಗ್ಗೆ ನಾವು ಧರ್ಮಗುರುಗಳು ತೆಗೆದುಕೊಳ್ಬೇಕಾದಂಥ ನಿಲುವೇನು, ಸಾಮಾನ್ಯ ಜನ ತಗೊಳ್ಳೋದು ಬೇರೆ, ನಮ್ಮ ಧರ್ಮಗಳ ವಿಚಾರ ಏನು. ಮೊದಲನೇದು, ತಮಿಳುನಾಡಿನ ಶೈವಕ್ಕೂ ಕರ್ನಾಟಕದ ಲಿಂಗಾಯತಕ್ಕೂ ಎತ್ತಣಿಂದ ಸಂಬಂಧವೇ ಇಲ್ಲ. ಆದ್ರಿಂದ ನಾವು ಅವರನ್ನ ಲಿಂಗಾಯತ ಅಂತ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಒಂದು. ಇನ್ನೊಂದು, ಲಿಂಗಾಯತ ಧರ್ಮದ ತತ್ವ, ಸಿದ್ಧಾಂತ ಇವುಗಳ ಮೇಲೆ ಒಂದು ರೀತಿ ಆಕ್ರಮಣಕಾರಿ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನ ನಾವು ಖಂಡಿಸ್ತೇವೆ. ಇಂಥ ಬೂಟಾಟಿಕೆ ಸಾಧು, ಸಂತ, ಸ್ವಾಮಿ ಯಾರೇ ಇರಲಿ, ಏನೇ ಇರಲಿ, ಇದಕ್ಕೆ ಅವಕಾಶವನ್ನ ಯಾವ ಕಾರಣಕ್ಕೂ ಕೊಡಬಾರದು. ಮತ್ತೆ ಇಂಥ ವಿಶಿಷ್ಟವಾದಂತಹ ಲಿಂಗಾಯತ ಧರ್ಮದ ತತ್ವಾದರ್ಶ, ಸಿದ್ಧಾಂತಗಳನ್ನ ನಾವು ಬಸವಾದಿ ಪ್ರಮಥರ ಆದರ್ಶಗಳ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ದಿಸೆಯಲ್ಲಿ ಚಿಂತನೆಯನ್ನ ಮಾಡಬೇಕಾದ್ದು. ಮತ್ತೆ ಇದಕ್ಕೆ ಇದೊಂದು ಆಘಾತಕಾರಿ ಬೆಳವಣಿಗೆ ಅಂತಾನೆ ಹೇಳಬೇಕು. ಇದಕ್ಕೆ ನಾವು ಮಠಾಧೀಶರೆಲ್ಲರೂ ಕೂಡ ಬಹುಶಃ ಇಂಥವನೇ ದಿಢೀರನೆ ಲಿಂಗಾಯತನಾಗುವಂತಹದ್ದು, ದಿಢೀರನೆ ಲಿಂಗಾಯತ ಅನ್ನುವಂಥ ಧರ್ಮದ ಮೇಲೆ ಆಕ್ರಮಣಕಾರಿ ಪ್ರವೃತ್ತಿಯನ್ನು ತೋರಿಸೋದಾಗ್ಲಿ ಖಂಡನೀಯ. ಅದನ್ನ ನಾವು ಮಠಾಧಿಪತಿಗಳು ಜನರಲ್ಲಿ ಈ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಮಾಡಿಕೊಡ್ಬೇಕಾದ್ದು ಕೂಡ ಇವತ್ತಿನ ತುರ್ತಾಗಿದೆ. ಮತ್ತೆ ಇಂಥ ದುಷ್ಟಶಕ್ತಿಗಳನ್ನ ನಿಗ್ರಹಿಸುವುದು ಕೂಡ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಆ ದಿಸೆಯಲ್ಲಿ ನಾವು ಸಂಘಟಿತವಾಗಿ ಹೋರಾಟ ಮಾಡೋಣ. ಅದಕ್ಕೆ ನಾವು ಏನು ಹೊರತಿಲ್ಲ, ನಾವು ಕೂಡ ಜೊತೆಯಲ್ಲಿದ್ದೇವೆ. ಗುರುವೇ, ಅವ್ರು ಹೇಳ್ತಾ ಇದ್ದಾರೆ, ನಾನು ಈ ವೀರಶೈವ ಮಠಾಧಿಪತಿಗಳು ಏನೇ ಕೇಳಿದ್ರು ಉತ್ತರ ಕೊಡೋದಿಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಉತ್ತರನೇ ಕೊಡಲ್ಲ ಅಂತಾನೆ. ಈಗ ಉತ್ತರ ಕೊಡಲ್ಲ ಅಂದ ಬಳಿಕ ಈಗ ಹೇಳಿ, ಈಗ ಉದ್ದಟತನದ ಪರಮಾವಧಿ. ಅದಕ್ಕೆ ಉತ್ತರ ಕನ್ವಿನ್ಸಿಂಗ್ ಇರ್ಬೇಕೆ ಹೊರತು ಯಾವುದಕ್ಕಾದ್ರೂ ನಮ್ ರಿಯಾಕ್ಷನ್ ಅಂತಂದ್ರೆ ನಿನ್ನ ಉತ್ತರ ಯಾರಿಗೆ ಬೇಕಾಗಿದೆ ಅನ್ನೋ ಅಷ್ಟರ ಮಟ್ಟಿಗೆ ನಾವು ತಯಾರಾಗಬೇಕು. ನಮ್ಮ ನಿಲುವು ಇದಿದೆ, ನಮ್ಮ ನಿಲುವಿಗೆ ನೀನು ಬದ್ಧನಾಗಿರ್ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿದ್ರೆ ಅವನು ಉತ್ತರ ತಗೊಂಡು ನಾವೇನ್ ಮಾಡೋಣ? ಸರಿ ಗುರುವೇ, ನಾನು ವಾಗೀಶ್ ಪ್ರಸಾದ್ ಮಾತಾಡೋದು ಗುರುವೇ. ಕೋಟಿ ಕೋಟಿ ಪ್ರಣಾಮಗಳು ಗುರುವೇ. ಗುರುವೇ, ಹೇಳಿ. ವೀರಶೈವ ಧರ್ಮ ಬಹಳ ಸಂತೋಷ. ಹೇಳಿ. ವೀರಶೈವ ಧರ್ಮ ಬಹಳ ಸನಾತನವಾದಂತ ಧರ್ಮ. ಪ್ರಶ್ನೆ ಚಿಕ್ಕದಾಗಿರ್ಲಿ, ಒಂದೇ ಒಂದು ಮಾತು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇವನು ಭಾರತ ದೇಶದಲ್ಲಿರ್ತಕ್ಕಂಥ ವೀರಶೈವ ಧರ್ಮದ ಗುರುಗಳ ಬಗ್ಗೆ ಅಪಾರವಾದಂಥ ಗೌರವವಿದೆ. ಈ ಒಂದು ಕೆಟ್ಟ ಹುಳ ಸೇರ್ಕೊಂಡು ವೀರಶೈವರನ್ನೆಲ್ಲ ಕೆಟ್ಟವ್ರನ್ನಾಗಿ ಮಾಡೋಕ್ಕೆ ಧರ್ಮಗುರುಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾ ಇದ್ದಾನೆ ಗುರುವೇ. ಇದು ನಾಟ್ ಓನ್ಲಿ ವೀರಶೈವರು ಧರ್ಮಗುರುಗಳಿಗೆ ಅಷ್ಟೇ ಅಲ್ಲ,
ಎಲ್ಲ ಇತರ ಸಮಾಜದ ಗುರುಗಳಿಗೂ ಕೆಟ್ಟ ಹೆಸರು ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಗುರುವೆ. ನಾವೆಲ್ಲ ಸೇರಿ ಕರ್ನಾಟಕದಿಂದ ಆಚೆ ಹಾಕಬೇಕು ಅಂತ ಹೋರಾಟ ಮಾಡಬೇಕು ಅಂತಿದ್ದೀವಿ. ತಮ್ಮ ಬೆಂಬಲ ಬೇಕು, ನಿಮ್ಮ ಆಶೀರ್ವಾದ ನಮ್ಮಂಥ ಯುವಕರ ಮೇಲೆ ಇರಬೇಕು ಗುರುವೆ. ಮಾರ್ಗದರ್ಶಕರಾಗಿರಬೇಕು ಅಂತ ನಿಮ್ಮಲ್ಲಿ ಪಾದಕಮಲದಲ್ಲಿ ವಿನಂತಿ ಮಾಡ್ಕೋತೀನಿ ಗುರುವೆ. ಎಸ್ ಎಸ್, ಖಂಡಿತ ಖಂಡಿತ ಅದಕ್ಕೆ ನಮ್ಮ ಸಹಮತ ಇದೆ. ನಮ್ಮ ಸಹಮತ ಇದೆ. ತುಂಬಾ ಧನ್ಯವಾದಗಳು ಮಠ ಗುರುವೆ. ವ್ಯವಸ್ಥೆ ಮೇಲೂ ಕೂಡ ಇದೊಂದು ರೀತಿ ಆಕ್ರಮಣನೇ ಸರಿ. ಆಗ್ಲಿ. ಬಹಳ ಸಂತೋಷ. ಬುದ್ಧಿ ನಮಸ್ಕಾರ. ಬುದ್ಧಿ ಹರೀಶ್ ಆರಾಧ್ಯ ಮಾತಾಡ್ತೀನಿ. ಬುದ್ಧಿ ಶರಣಾರ್ಥಿಗಳು. ಬುದ್ಧಿ ತಾವೆಲ್ಲ ಹಿರಿಯ ಸ್ವಾಮೀಜಿಗಳಿದ್ದೀರಾ. ತಾವೆಲ್ಲ ಸ್ವಾಮೀಜಿಗಳು, ಕರ್ನಾಟಕದ ಎಲ್ಲ ಸ್ವಾಮೀಜಿಗಳು ಒಂದು ಕಡೆ ಸೇರಿ ಕರ್ನಾಟಕ ಸರ್ಕಾರವನ್ನು ಮಧ್ಯ ಪ್ರವೇಶ ಮಾಡಬೇಕು. ಇದು ಧರ್ಮದ ಮೇಲೆ ಆಕ್ರಮಣ ನಡೀತಾ ಇದೆ. ದಯಮಾಡಿ ಮುಖ್ಯಮಂತ್ರಿಗಳಲ್ಲಿ ತಾವು ಏನು ಸ್ವಾಮೀಜಿಗಳಿದ್ದಾರೆ, ಹಿರಿಯ ಸ್ವಾಮೀಜಿಗಳೆಲ್ಲ ಒಂದು ಕಡೆ ಕೂತು ಇಮ್ಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳ ಗಮನ ಸೆಳೆದು ಸರ್ಕಾರ ಅವನ್ನ ಗಡೀಪಾರು ಮಾಡಬೇಕು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಟಿವ್ನ ಇಮಿಡಿಯೇಟ್ ಆಗಿ ಒಬ್ಬ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು. ತಾವು ಅದರ ನೇತೃತ್ವ ವಹಿಸಬೇಕು ಅಂತ ಸ್ವಾಮೀಜಿಯವರಲ್ಲಿ ಮನವಿ ಮಾಡ್ತೀನಿ. ಸ್ವಾಮೀಜಿ ಆಗ್ಲಿ, ಒಳ್ಳೇದು, ಬಹಳ ಸಂತೋಷ. ಓಕೆ, ಆಗ್ಲಿ, ನಾವು ಸದಾ ನಮ್ಮ ಜೊತೆಗಿದ್ದೇವೆ. ಸರಿ, ಥ್ಯಾಂಕ್ ಯು ಬುದ್ಧಿ. ಸ್ವಾಮೀಜಿ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಈಗ DU ಮಲ್ಲಿಕಾರ್ಜುನ್ ಮಾತಾಡ್ತಾ ಇದ್ದಾರೆ, ವೀರಶೈವ ಮುಖಂಡರು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಓಕೆ, ಅವರ ದೂರವಾಣಿ ಸಂಪರ್ಕ ಕಟ್ ಆಗಿದೆ. ಮತ್ತೆ ನಾವು ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಈ ಒಂದು ಚರ್ಚೆಯಲ್ಲಿ. ಬ್ರೇಕ್ನ ನಂತರ ಚರ್ಚೆ